ಗುರ್ಲಿಂಗ ಅಂತ ನನ್ನ ಕ್ಲಾಸ್ಮೇಟ್ ರೀ. ಇಷ್ಟು ದಡ್ಡ ಇದ್ದ ಅಂದ್ರವ, ಭಯಂಕರ ದಡ್ಡ್ರಿ. ಏನೇನೇನೇನ ತಲೆ ಇದ್ದಿಲ್ಲವ. ಆದ್ರೆ ಎಂತ ಜಾಣ, ವ್ಯವಹಾರ ಜ್ಞಾನ, ಶಾಲಿ ಜ್ಞಾನ ಒಟ್ಟ ಒಂದು ತಲೆಗೆ ಹೋಗ್ತಿದ್ದಿಲ್ಲ. ಮಾಸ್ತರ್ ಹೊಯ್ಕೊಂತಿದ್ರು ಅವ್ನು ಮುಂದೆ ನಿಂತು. ಒಂದು ಸಣ್ಣ ಲೆಕ್ಕ ಬರ್ತಿದ್ದಿಲ್ಲ, ಒಂದು ಸಣ್ಣ ಉತ್ತರ ಕೊಡ್ತಿದ್ದೀನಿ ರೀ. ಇವತ್ತಿಗೂ ಮುಟ್ಟಿ ನೋಡ್ಕೋಬೇಕಂತ ಉತ್ತರಗಳು ಸ್ನೇಹಿತ. ಕರೆಂಟ್ ವೈರ್ ಯಾಕೆ ಮೇಲೆ ಕಟ್ತಾರಂತ ಕೇಳಿದ್ರಿ ಸೈನ್ಸ್ ಟೀಚರ್ ಸಂತೋಷ್ ಅಂತೇಳಿ ರ್ಯಾಂಕ್ ಸ್ಟೂಡೆಂಟ್ ಅವ. ಎಲ್ಲದ್ರಾಗ 98 100 ಬರೀ ಹಿಂಗೆ 24 ಗಂಟೆ ಓದ್ತಿದ್ದವ. ಒಂದು ದಿನಕ್ಕೆ ನಮ್ಮ ಜೊತೆಗೆ ಹಾಡಕ್ಕೆ ಬರ್ತಿದ್ದಿಲ್ಲ. ಒಂದು ದಿವಸ ಗಣಪನ ಕೂಡಿಸಿರು ಬಂದು ಹಾಡು ಹಾಡ್ತಿದ್ದಿಲ್ಲ, ಭಾಷಣ ಮಾಡ್ತಿದ್ದಿಲ್ಲ. ಶಾಲೆ ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ ಇಲ್ಲ. 24 ಗಂಟೆ ಮಾಳಿ ಮೇಲೆ ಲೈಟ್ ಹಾಕೊಂಡಾನ ಓದಿದ್ದಾನೆ, ಲೈಟ್ ಹಾಕೊಂಡು ಓದಿದ್ದಾನೆ. ಅವನು ಶಾಲೆಗೆ ಬಂದ್ರೆ ಹುಚ್ಚು ಬಂದಂಗೆ ಆಗ್ತೈತೆ ರೀ. ಶಾಲೆಗೆ ಹಿಂಗೆ ಬರ್ತಿದ್ದಾವ. ಯಾಕಂದ್ರೆ ಬೇರೆ ಏನೂ ಇಲ್ಲ ನೋಡ್ರಿ. ಏನು ಕೇಳಿದ್ರು ನನಗೆ ಗೊತ್ತಿಲ್ಲ ಅಂತಿದ್ದವ. ಏನು ಕೇಳಿದ್ರು ನನಗೆ ಗೊತ್ತಿಲ್ಲ, ಯಾವುದಕ್ಕೆ ಏನು ಮಾಡಿದ್ರು ಗೊತ್ತಿಲ್ಲ. ಮಾಸ್ತರ್ ಮನೆಯಲ್ಲಿ ಐತೆ ಗೊತ್ತಿಲ್ಲ. ಆ ಮಾಸ್ತರ್ ಯಾಕೆ ರಜೆ ಹಾಕಿರ್ರಿ ಆರಾಮಿಲ್ಲ ಅಂತ ನೋಡು ಅಂದ್ರೆ ಗುರ್ಲಿಂಗ್ ಹೋಗಿ ಅವ್ರು ಹೆಗಲ್ ಮೇಲೆ ಕೈ ಇಟ್ಕೊಂಡು ಡಾಕ್ಟ್ರಿಗೆ ಕರ್ಕೊಂಡು ಹೋಗಿದ್ರ. ಇವ್ ಗೊತ್ತಿಲ್ಲ. ಓ ಇವತ್ತು ಆ ಪೀರಿಯಡ್ ಇಲ್ವಾ, ಓ ಮೈ ಗಾಡ್ ಏನು ಮಾಡಲಿ ಅಂತಿದ್ದ. ಟೈಫಾಯ್ಡ್ ಆಗೈತಿಲ್ಲ ಮಾಸ್ತರ್. ಅವ ಏನು ಬಂದು ಹೇಳ್ತಾನೆ ಅಂದ್ರೆ ಅವ್ರ ಮನೆಗೆ ಹೋಗಿ ಪಾಠ ಕೇಳ್ತೀನಿ ಹಾಗಾದ್ರೆ ಅಂತಿದ್ದ. ಕೂತ್ಕೊಳ್ಳೋ ಮಗ ನಾವು ಟೈಫಾಯ್ಡ್ ಆಗಿ ಸತ್ತಾನ ಮಾಸ್ತರ. ಹಿಂಗಿರ್ತಾವ್ರಿ ಕೆಲವು. ಒಟ್ಟು ಓದ್ಬೇಕು ಆ ಸಬ್ಜೆಕ್ಟ್. ಇವತ್ತೊಂದು ದಿನ ತಪ್ಪು ಸಾಯ್ತಿರ್ತಾವಾಗಲಿ ಮಾನವೀಯತೆ ಮರ್ತು ಬಿಟ್ಟಿರ್ತಾವ. ಇವಾಗ ಗುರ್ಲಿಂಗ್ ಮಾನವೀಯತೆ ಆ ಸಾಕಾರ ಮೂರ್ತಿ. ಕರೆಂಟ್ ವೈರ್ ಯಾಕೆ ಅಷ್ಟು ಹೈಟ್ನ ಹಾಕ್ತಾರೋ ಭಯಂಕರ ವೋಲ್ಟೇಜ್ ಇರ್ತದೆ ರೀ. ಹೈ ವೋಲ್ಟೇಜು ಸಕ್ ಮಾಡ್ತದೆ ಬ್ಲಡ್ಡನ್ನು. ಅದಕ್ಕೆ ಮ್ಯಾಕ್ ಕಟ್ಟಾರ ಎಲ್ಲರೂ. ನಾವು ಗುರ್ಲಿಂಗ್ ಎದ್ದು ನಿಂತ ಹೇಳಿದೆ ಕೆಳಗೆ ಕಟ್ಟಿದ್ರೆ ಹೆಣ್ಮಕ್ಳು ಬಟ್ಟೆ ಒಣ ಹಾಕ್ತಾರೆ. ಅದ್ರಲ್ಲಿ ಆಗ ಅತಿ ಸಹಜ ಉತ್ತರ ಅವನು. ಹುಡ್ರು ಹಿಡಿತಾವ್ರಿ, ಜೋಕಾಲಿ ಕಟ್ತಾರ, ಬಟ್ಟೆ ಒಣ ಹಾಕ್ತಾರ, ಅದಕ್ಕೆ ಮ್ಯಾಕ್ ಕಟ್ಟಿರ್ತಾರೆ. ತೋಡ್ರ ಏನಿತ್ತು ಇಷ್ಟು ಸಲೀಸ್. ಮಾಸ್ತರ್ಗೆ ನಗು ಬರ್ತಿತ್ತು, ಆದ್ರೆ ಅದು ಉತ್ತರ ಅಲ್ಲ, ಮಾರ್ಕ್ಸ್ ಸಿಗಂಗಿಲ್ಲ ಅದಕ್ಕೆ. ಸುರಂಗ ಮಾರ್ಗವನ್ನು ಮೊದಲು ಕಂಡು ಹಿಡಿದವ್ರು ಯಾರು ಅಂತ ಕೇಳಿದ್ರು. ಮೆಟ್ರೋ, ವಿಶ್ವೇಶ್ವರಯ್ಯ, ಗಾರಪಾಟಿ, ವೆಂಕಟರಾಮ್, ಏನೇನೋ ಹೆಸರು ಹೇಳಿದ್ರಿ ಹುಡುಗ. ಸಿದ್ಲಿಂಗ್ ಗುರ್ಲಿಂಗ್ ಎದ್ದು ನಿಂತು ಒಂದ ಮಾತಾಡ. ಮೊದಲು ಸುರಂಗ ಮಾರ್ಗ ಕಂಡು ಹಿಡಿದು ಹೆಗ್ಗಣರ್. ಅದನ್ನೆಲ್ಲ ಗೆಬರ ನೋಡಿ ನಾವು ಹಿಂಗೆ ಗೆಬರಿದ್ರೆ ಜಾಗ ಹಾಕೈತೆ ಅಂತ ಕಲ್ಪನೆ ಬಂತು ನಮ್ಮ ತಲೆ. ಸುಳ್ಳ್ರೆ ಇದು. ವಾಸ್ತವ ಪ್ರಜ್ಞೆ ಭಾಳ ಮುಖ್ಯ ಸ್ನೇಹಿತರೆ. ಜೀವನ, ನಮ್ಮ ಪಾಠಗಳು, ಗ್ರಂಥಗಳು ವಾಸ್ತವ ಪ್ರಜ್ಞೆ ಭಾಳ. ಕನ್ನಡ ಮಾಸ್ತರ್ ಪ್ರಶ್ನೆ ಕೇಳಿದ ನಮ್ಮ ಶಾಲ್ಯಾಗ, ಲೈಬ್ರರಿಗೆ ಬೆಂಕಿ ಎತ್ತೈತಿ, ಲೈಬ್ರರಿಗೆ ಬೆಂಕಿ ಎತ್ತೈತೆ, ಯಾರ ಪುಸ್ತಕ ಮೊದಲು ಹೊರಗೆ ತರ್ತೀರಿ ನೀವು? ಧಾರವಾಡ ಹುಡುಗಿ ಎದ್ದು ನಿಂತ ಸರ ಬೇಂದ್ರೆ ಅವ್ರು ಹೊರಗೆ ತರ್ತೀನಿ. ಬೇಂದ್ರೆ ಅವ್ರು ಎಲ್ಲ ಪುಸ್ತಕ ತಂದು ಹೊರಗೆ ಹಾಕ್ತಾರೆ. ಶಬಾಷ್. ಶಿವಮೊಗ್ಗ ಎದ್ದು ನಿಂತ ಕುವೆಂಪು ಅವರು ತರ್ತೀನಿ ರೀ. ಹಾಸನದ ಎದ್ದು ನಿಂತ ಸರ್ ನಾ ಭೈರಪ್ಪ ಅವ್ರು ಹೊರಗೆ ತರ್ತೀನಿ ರೀ. ನೀನಪ್ಪ ಎಲ್ಲರೂ ಒಬ್ಬೊಬ್ಬ ಸಾಹಿತ್ಯವು. ಶಬಾಷ್ ಶಬಾಷ್. ಗುರುಂಗ್ ನೀನೇ ಹೋಗ್ತದೆ ಬಾಗಲ್ದಾಗ ಯಾವ ಇರ್ತಾವ ಅವ್ನು ತರ್ತೇನೆ ರೀ. ಲೈಬ್ರರಿ ಬೆಂಕಿ ಎತ್ತೈತೆ ಅಂತೀರಿ, ಬೇಂದ್ರೆ ಬೇಕಾ ಗೋಕಾಕು ಶಿವರಾಮ್ ಕಾರಂತ ಹುಡುಕೊಂತ ಕೂತ್ರು ಉಳಿತಾವನ್ರಿ ಪುಸ್ತಕ. ಬಾಗಲ್ದಾಗ ಯಾವ ಬಿದ್ದಿರ್ತಾವ ತಂದು. ಇದು ಸ್ನೇಹಿತರೆ ವಾಸ್ತವ ಪ್ರಜ್ಞೆ. ಇಂಥ ಉತ್ತರ ಕೊಡೋರು ನಾವು ಹುಚ್ಚ ಅಂತ ತಿಳ್ಕೊಂತೀವಿ, ಆದ್ರೆ ನಿಜವಾದ ಜಾಣರು ಹೌದಲ್ಲ. ಇಂಥ ಉತ್ತರ ಕೊಡೋರು ಹುಚ್ಚ ಅಂತ ತಿಳ್ಕೊಂತೀವಿ ನಾವು. ಅದಕ್ಕೆ ಪ್ರಸಂಗಿ ಕಾಮನ್ ಸೆನ್ಸ್. ನಿಜವಾದ ಕಾಮನ್ ಸೆನ್ಸ್ ಮನುಷ್ಯ ಅವನ ಸ್ನೇಹಿತರೆ. ನಿಮ್ಮ ದೋಣಿ ನಡುಗಡ್ಡೆ ಒಂದು ಕಲ್ಲೊಂದಕ್ಕೆ ಅಪ್ಪಳಿಸಿ ನುಚ್ಚು ನೂರಾಗೈತೆ ದೋಣಿ. 3 ದಿವಸ ಇನ್ನೊಂದು ದೋಣಿ ಬರಕ್ಕೆ ಬೇಕು. ಆ ಟೈಮ್ನ ನೀವು ಯಾವ ಪುಸ್ತಕ ಓದ್ತೀರಿ ಅಂತ ಒಂದು 3 ಜನ ಪ್ರೊಫೆಸರ್ನ ಕೇಳಿದ್ರಂತ್ರಿ. ಒಬ್ಬ ಪ್ರೊಫೆಸರ್ ಹೇಳಿದಂತ, ಐ ವಾಂಟ್ ಟು ರೀಡ್ ಶೇಕ್ಸ್ಪಿಯರ್, 3 days ಟೈಮ್ ಸಿಗುತ್ತೆ, ಶೇಕ್ಸ್ಪಿಯರ್ನ ಓದೋದಕ್ಕೆ ಇಷ್ಟಪಡ್ತೀನಿ ನಾನು. ಶಬಾಷ್. ಇನ್ನೊಬ್ರು, ನಾವು ಬರ್ನಾಡ್ ಶಾನ್ ಓದೋದಕ್ಕೆ ಇಷ್ಟಪಡ್ತೀನಿ. ವೆರಿ ಗುಡ್. ನೀನಪ್ಪ ಗುರ್ಲಿಂಗ, ಹಡಗು ಕಟ್ಟುವುದು ಹೇಗೆ ಅನ್ನೋ ಪುಸ್ತಕ ಓದೋಕೆ ಇಷ್ಟಪಡ್ತೀನಿ. ಹೌದಾ? ಅದು ಬೇಕಾಗಿದ್ದಲ್ಲಿ ಈಗ ನಮ್ಗೆ. ಈ ದೇಶದೊಳಗೆ ಯಾವಾಗ ಏನು ಬೇಕು ಅದೊಂದ್ಬಿಟ್ಟು ಎಲ್ಲ ಐತೆ ಸ್ನೇಹಿತರೆ. ನಾನು ಹಲವಾರು ದೇಶಗಳನ್ನ ಅಡ್ಡಾಡಿ ಬಂದೆ. ಎಷ್ಟು ಸ್ಪಂದಿಸ್ತಾರಲ್ಲ ಈ ಜನ. ಆಸ್ಟ್ರೇಲಿಯಾ ನಮ್ಮ ಪಕ್ಕದಲ್ಲಿ ಇಷ್ಟು ಸಾಮಾನ್ಯರಂತೆ ಒಬ್ಬ ವ್ಯಕ್ತಿ ಕೂತಿದ್ದ ಸಿಡ್ನಿ ಒಳಗೆ ನನ್ನ ಕಾರ್ಯಕ್ರಮದಾಗ. ಅಂದ್ರೆ ಆತನಿಂದ ಯಾರ್ಯಾರು ಇದ್ದಿಲ್ಲ. ನಮ್ಮ ಜೊತೆಗೆ ಬಾತ್ರೂಮಿಗೆ ಬಂದಿರಿ, ನಮ್ಮದೇ ಬಾತ್ರೂಮ್ ಯೂಸ್ ಮಾಡಿದ, ನಮ್ಮ ಜೊತೆಗೆ ಸ್ನ್ಯಾಕ್ಸ್ ತಿಂದ, ನಮ್ಮದೇ ಕಪ್ನಾಗ ಚಹಾ ಕುಡ್ದ. ಏನು ಕಾಮನ್ ಮ್ಯಾನ್ ಇರ್ಬೋದು ಅಂತ ನಾನು ಮಾತಾಡಿಸ್ತೀವಿ. ಆದ್ರೆ ಆತ ಸಿಡ್ನಿ ಎಜುಕೇಷನ್ ಮಿನಿಸ್ಟರ್. ಆಶ್ಚರ್ಯ ಆಗ್ಬಿಡುತ್ತೆ ನನಗೆ. ಒಂದು ಎಸ್ಕಾರ್ಟ್ ವ್ಯಾನ್ ಇಲ್ಲ, ಒಂದು ಕೊಯ್ 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 ಮಾಡೋ ಗಾಡಿ ಇಲ್ಲ, 100 ಮಂದಿ ಹಿಂಗೆ ಸೊರಸೋರಿಲ್ಲ, ದಬ್ಬವ್ರಿಲ್ಲ. ಕಾಮನ್ ಮ್ಯಾನ್ ಬಂದಂಗೆ ಬಂದು ಕೂತು ನಮ್ಮ ಜೊತೆಗೆ ಎಲ್ಲವನ್ನು ಮಾಡಿ ಹೋದ ಸ್ನೇಹಿತರು. ಇಲ್ಲೇ ಒಬ್ಬ ಮಂಡಲ ಪಂಚಾಯತಿ ಮೆಂಬರ್ ಬಂದ್ರೆ ಏನು ಗದ್ಲ, ಅವನ್ ಏನು ಅಟ್ಟಾಸ. ಹೌದು ನೋಡಿದೆ, ಅಜ್ಞಾನಿ. ಅದಕ್ಕೆ ನಾ ಎಲ್ಲಿದ್ದೀನಿ ಏನು ಮಾತಾಡ್ಬೇಕನ್ನೋದು. ಇವತ್ತು ಇದೇನೈತೆ ಅಂದ್ರೆ ಮತ್ತೆ ಇವತ್ತು ಇಲ್ಲೇ ಇದಾಗತ್ತೈತೆ ಅದಾಗ ಏನೇನೋ ಮಾತಾಡ್ತೈತ್ರಿ. ಅವಕ್ಕೆ ಒಂದರ ವಿಷಯ ಜ್ಞಾನ, ಒಂದರ ಕಾವ್ಯ ಓದ್ತವ, ಸಾಹಿತ್ಯ ಓದ್ತವ, ಒಂದು ಮಾತಾಡಕ್ಕೆ ಬರ್ತೈತೆ. ಅದಕ್ಕೆ ನಿಮ್ಮಲ್ಲಿ ಭಾಳ ಜನ ಇವತ್ತು ನೋಡ್ಕೊಂಡು ಮಾತಾಡಿದ್ರಿ. ದಯವಿಟ್ಟು ಸ್ವಂತ ಮಾತಾಡೋದು ಕಲಿ. ಒಂದ್ಸಲ ನೋಡ್ಕೋ ಪಾಯಿಂಟ್ ಅಷ್ಟೇ.
ಪೂರ್ತಿ ಅದನ್ನೇ ಓದಬಾರ್ದು. ಭಾಳ ಜನ ಅದನ್ನೇ ಓದಿದ್ರಿ, ದಯವಿಟ್ಟು ಓದಬಾಡ್ರಿ, ಅದನ್ನು ಹೃದ್ಗತ ಮಾಡಿಕೊಡ್ರಿ. ಯಾವಾಗ ನ್ಯಾಚುರಲ್ ಬರ್ತದೆ ಮಾತು, ಒಳಗಿನಿಂದ ಬರ್ಬೇಕು ಮಾತು. ಅದಕ್ಕೆ ನಿಮ್ಮ ಪಾಟೀಲ್ ಪುಟ್ಟಪ್ಪನವ್ರು ಬರೀತಾರೆ, ಹೃದಯದಿಂದ ಬಂದ ಮಾತು ಹೃದಯಕ್ಕೆ ತಟ್ಟುತ್ತದೆ. ಇದೇ ಅರ್ಥ, ಒಳಗಿಂದ ಬರ್ಬೇಕು ಮಾತು. ಪ್ರಯತ್ನ ಮಾಡಿ. ಈಗ ಮೊದಲನೇ ಪ್ರಯತ್ನ ಎಲ್ಲ ನೋಡ್ಕೊಂಡು ಹೇಳಿದ್ರಿ, ಭಾಳ ಚಂದ ಮಾತಾಡಿದ್ರಿ. ಆದ್ರೆ ಅದನ್ನು ಕಣ್ಣದಿಂದ ತೆಗೆಯುವಂಗ ಮಾಡಬಾರ್ದು. ಸೋನಿಯಾ ಗಾಂಧಿ ಆಗಿಬಿಡ್ತೀವಿ. ಆಮೇಲೆ ಸೋನಿಯಾ ಗಾಂಧಿ ನೋಡ್ರಿ, ಯಾವಾಗ ನೋಡಿದ್ರು ಹಮ್ ಭಾರತ್ ದೇಶ್ ಮೇ ಹೈ ಅಂತಾಳೆ. ಹಾಂ, ಎಲ್ಲ ನೋಡ್ತಾಳ್ರಿ ಪಾಪ. ಏನು ಮಾಡ್ತೀರಿ ತಗೊಂಡು? ಹೌದಾ? ಅದಕ್ಕೆ ಸ್ನೇಹಿತರೆ, ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತೆ ಧೀಮತಾಮ ಅಂತ. ನಾನು ಸಾಹಿತ್ಯ ಓದ್ಕೊಂಡು ಏನೋ ಇಷ್ಟು ಅನ್ನ ಕಂಡದಕ್ಕೆ ಈ ವಿಷಯ ಹೇಳಕತ್ತೀನಿ. ದಯವಿಟ್ಟು ಪುರಾಣ ಪುಣ್ಯಕಥೆಗಳು ಓದುವಂಥ ಕಾಲ ಮತ್ತೆ ಬಂತು. ಮಾರಲ್ ಎಜುಕೇಷನ್ ಇವತ್ತು ರೇಪ್ ಗೀಪಿಗೆಲ್ಲ ಶಿಕ್ಷೆ ಕೊಟ್ಟರೆಲ್ಲ ಹೋಗ್ತಾವ, ಒಳಗೆ ಹೋಗ್ತಾವ, ಒಂದು 8 ವರ್ಷ ಇರ್ತಾವ, 9ನೇ ವರ್ಷಕ್ಕೆ ಮತ್ತು ಇನ್ನೂ ದೊಡ್ಡ ರೌಡಿಯಾಗಿ ಬಂದ್ಬಿಡ್ತಾರೆ. ಎಲ್ಲ ಗೊತ್ತಾಗ್ಬಿಡ್ತೈತೆ ಅವ್ರಿಗೆ, ಒಳಗೆ ಯಾರ್ಯಾರು ಅದಾರ, ಏನು ಯಾರು ನಡೆದ್ರೆ ಏನಾಕೈತೆ, ಹೊರಗೆ ಬೇಲ್ ಹೆಂಗೆ ತೊಗೋಬೇಕು. ಹೌದಾ? ಅದಕ್ಕೆ ಮಾರಲ್ ಎಜುಕೇಷನ್ ಇದಕ್ಕೊಂದು ಕಥೆಯನ್ನು ಹೇಳ್ತೀನಿ ನಾನು. ನಮ್ಮ ಮಕ್ಕಳಿಗೆ ಹೇಳ್ಬೇಕು, ನಿಮ್ಗಿಂತ ಸಣ್ಣವ್ರಿಗೆ ಹೇಳ್ರಿ. ಈಗ ನಾವೆಲ್ಲ ಬಲ್ತ್ಬಿಟ್ಟಿವಿ, ಏನೂ ಆಗೋದಿಲ್ಲ. ಸಣ್ಣ ಮಕ್ಕಳಿಗೆ ಇದನ್ನು ಪ್ರಾಥಮಿಕ ಹಂತದಲ್ಲಿ ನಾವು ತುಂಬಬೇಕು. ಪ್ರಾಥಮಿಕ ಶಾಲೆಗಳು ನಿಮ್ಮಲ್ಲಿ ನೋಡಿದೆ, ಅಂಥ ಹುಡುಗರಿಗೆ ಒಂದು ಮಾರಲ್ ಎಜುಕೇಷನ್ ಪಾಠ ಹೇಳ ಸರಿ. ಏನು, ನೀವೆಲ್ಲ ನಮ್ಮ ಹಂಪಿ ನೋಡಿರಿ. ನಮ್ಮ ಊರಿಗೆ 9 ಕಿಲೋಮೀಟರ್ ಹಂಪಿ. ಅಲ್ಲಿ ಕಿಷ್ಕಿಂದ ಅಂತ ಒಂದು ಏರಿಯಾ. ಅಲ್ಲಿ ಇವತ್ತಿಗೂ ವಾಲಿ ಗವಿ ಇದೆ. ವಾಲಿ ಸುಗ್ರೀವರಿದ್ದಂಥ ಗವಿ ಇದೆ. ವಾಲಿ ಕೋಟೆ ಇದೆ. ಭಾಳ ಜನ ಬರೀ ಹಂಪಿ ನೋಡಿ ಹೋಗ್ಬಿಡ್ತೀರಿ, ಅನಿಗುಂದಿಗೆ ಹೋಗಂಗಿಲ್ಲ. ವಾಲಿ ಕೋಟೆ ಐತೆ ಅಲ್ಲಿ ಇವತ್ತಿಗೂ. ಅಲ್ಲಿ ಪುಷ್ಪಕ ವಿಮಾನದಲ್ಲಿ ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಹೋಗುವಾಗ ಸೀತೆ ತನ್ನ ಆಭರಣಗಳನ್ನು ಕೆಳಗೆ ಹಾಕಿದಂಥ ಜಾಗ ಅದು. ಅಲ್ಲಿ ಆಂಜನೇಯ ರಾಮ ಭೇಟಿ ಆದಂಥ ಸ್ಥಳ. ಇವತ್ತು ಅಂಜನಾದ್ರಿ ಅಂತಿದೆ. ಇಡೀ ಪರ್ವತ ಆಂಜನೇಯನ ಮುಖ ಇದ್ದಂಗೆ ಐತಿ. ಅಲ್ಲಿಂದನೇ ಆಂಜನೇಯ ಸೂರ್ಯನನ್ನ ಹಣ್ಣು ಅಂತ ತಿಳಿದು ಹಾರಿದ. ಪುರಾಣ ಹೇಳುತ್ತೆ. ಅದಕ್ಕೆ ಕಿಷ್ಕಿಂದ ಅಂತ ಕರೀತಾರೆ. ಸಂದಿ ಎಲ್ಲಿ ತಪ್ಪಿಸ್ಕೊಂಡ್ರು ಗೊತ್ತಾಗಲ್ಲ, ಅಡಿಕೊಂಡ್ರು ಗೊತ್ತಾಗಲ್ಲ. ಅದಕ್ಕೆ ಕಿಷ್ಕಿಂದ ಐತ್ರಿ ಮನಿ ಅಂತಾರೆ ಕೆಲವು ಕಡೆ. ಕಿಷ್ಕಿಂದ ಇದ್ದಂಗೆ ಐತ್ರಿ ಅದಂತ. ಅದಕ್ಕೆ ಕಿಷ್ಕಿಂದ ಅಂತ. ಅಲ್ಲಿ ಭಾಳ ಚೆನ್ನಾಗಿದೆ ಅದು ಸ್ಥಳ. ಅಲ್ಲಿ ಆಕಿ ಆಭರಣಗಳನ್ನ ಹಾಕಿ ಹೋಗಿದ್ಲು. ಕಾಲಾನುಕ್ರಮದಲ್ಲಿ ರಾಮ ಲಕ್ಷ್ಮಣರಲ್ಲಿ ಬಂದಾಗ ಈ ಒಡವೆಗಳನ್ನ ತಂದು ಮುಂದಿಟ್ರು. ಹಿಂಗೆ ನೋಡ್ರಿ, ಒಬ್ಬ ಹಿಂಗೆ ಮ್ಯಾಗ ತೊಗೊಂಡು ಹೋಗುಮುದ ಒಬ್ಬ ಹೆಣ್ಮಗಳು ಒಂದು ಒಗದಾಳ. ನೋಡ್ತಾನ ರಾಮಗ ಕಣ್ಣು ಮಂಜಾಗಿಬಿಟ್ಟು. ಅವ ಗುರ್ತು ಹಿಡ್ಲಾರಂಥ ಸ್ಥಿತಿ ಒಳಗಿದ್ದ ರಾಮ. ಅಷ್ಟೊತ್ತಿಗೆ ತಿರುಗಿ ಪಾಪ ಸಾಕಾಗಿಬಿಟ್ಟಿತ್ತು. ಮೂರ್ಛೆ ಹೋಗಿಬಿಟ್ಟ ರಾಮ. ಅವ್ನು ನೋಡಿ ಲಕ್ಷ್ಮಣನ ಮುಂದೆ ಹಿಡಿದ್ರು. ಅವನು ನೋಡ್ರಿ, ಈ ಲಕ್ಷ್ಮಣ ಕಾಲುಂಗರವನ್ನು ಮಾತ್ರ ಗುರ್ತು ಹಿಡಿದು, ಹೌದು ಇದು ಸೀತಾಮಾತೆ ಅತ್ತಿಗಿದು ಅಂದ. ಆಶ್ಚರ್ಯ ಆಯ್ತು ಕಪಿಸೇನಿ. ನೆಕ್ಲೆಸ್ ಗುರ್ತು ಹಿಡಿಲಿಲ್ಲ, ಡಾಬ್ ಗುರ್ತು ಹಿಡಿಲಿಲ್ಲ, ಬೆಂಡಾಲೆಲ್ಲ, ಮೂಗುಬೊಟ್ಟಲ್ಲ, ಚೈನ್ ಅಲ್ಲ, ಬಳಿ ಅಲ್ಲ, ಕಾಲುಂಗ್ರ ಗುರ್ತು ಹಿಡಿದಿಲ್ಲ. ಹೆಂಗಿದು ಅಂತ ಕೇಳಿದಾಗ, ನಾನೆಂದೂ ಅತ್ತಿಗೆ ಮುಖವನ್ನು ಕಣ್ಣೆತ್ತಿ ನೋಡಿದವನಲ್ಲ. ನಹಂ ಜಾನಾಮಿ ಕೇಯುರೇ ನಹಂ ಜಾನಾಮಿ ಕರ್ಣಕುಂಡಲೆ. ಕಾಲುಂಗರ ಮಾತ್ರನ. ಯಾಕಂದ್ರೆ ನಿತ್ಯ ಪಾದಾಭಿವಂದನ ಆತ. ಮುಂಜಾನೆ ಎದ್ದುಗಳಾಕಿ ಪಾದಕ್ಕೆ ನಮಸ್ಕಾರ ಮಾಡ್ತಿದ್ದೆ. ಅವಾಗ ಕಾಲುಂಗರ ಮಾತ್ರ ಕಾಣಿಸ್ತಿದ್ದು ನನಗೆ. ಅದಕ್ಕೆ ಅವನು ಮಾತ್ರ ನಾ ಗುರ್ತು ಹಿಡಿದೆ ಅಂತ ಹೇಳಿದಂತ. ಸ್ನೇಹಿತರೆ, ಇಂಥ ಇತಿಹಾಸ ಐತೆ ನಮ್ಮಲ್ಲಿ, ಇಂಥ ಪುರಾಣಗಳದವ. ಒಬ್ರಿಗಾರ ಗೊತ್ತದವ, ಏನೇನು ಓದಂಗಿಲ್ಲ. ನೀವು ನಿಮ್ಮ ಪಕ್ಕದವನ ಬಗ್ಗೆ ಕೆಟ್ಟ ವಿಚಾರ ಮಾಡಿದ್ರೆ ಅವನ ಮನಸ್ಸಿನಾಗೂ ಕೆಟ್ಟ ವಿಚಾರ ಬರ್ತಾವೆ. ಸ್ನೇಹಿತರೆ, ನೀವು ಇನ್ನೊಬ್ಬರ ಬಗ್ಗೆ ಒಳ್ಳೇದನ್ನ ಮಾಡಿದ್ರೆ ಆ ವೇವ್ಸ್ ಕೆಲಸ ಮಾಡಿ ಸೇಮ್ ಪಾಸಿಟಿವ್ ಥಿಂಕಿಂಗೆ. ಇದಕ್ಕೊಂದು ಭಾಳ ಚಂದ ಉದಾಹರಣೆ, ಭಾಗವತ ಅಂತ ಒಂದು ಗ್ರಂಥ ಇದೆ ಸ್ನೇಹಿತರೆ. ಭಾಗವತಲ್ಲಿ ಬರ್ತೀವಿ. ಒಬ್ಬ ರಾಜ, ಒಬ್ಬ ಶ್ರೀಗಂಧ ವ್ಯಾಪಾರಿ ಗೆಳೆಯರಾಗಿದ್ರು. ದೊಡ್ಡ ರಾಜ. ಇವ ಶ್ರೀಗಂಧದ ವ್ಯಾಪಾರದೊಳಗೆ ಕೋಟ್ಯಾಂತರ ರೂಪಾಯಿ ಗಳಿಸಿದ್ದ. ಇಬ್ರು ದೋಸ್ತರು, ಇಬ್ರು ಆರಾಮ್ ಸಾಯಂಕಾಲ ವಾಕಿಂಗ್ ಮಾಡ್ತಿದ್ರು, ಎಲ್ಲ ಮಾಡ್ತಿದ್ರು. ಒಂದಿನ ಇದ್ದಕ್ಕಿದ್ದಂತೆ ಈ ಶ್ರೀಗಂಧದ ವ್ಯಾಪಾರಿ ತನ್ನ ಸ್ಟಾಕ್ ನೋಡಿಕೊಂಡ ಹೋಗಿ ಶ್ರೀಗಂಧದ್ದು ಮುರಿದು ಬೀಳಾಕತ್ತಿದ್ದು, ಹುಳ ತಿನ್ನಾಕತ್ತಿತ್ತು ಶ್ರೀಗಂಧ. ಇವ್ ಏನನ್ನಿಸ್ತು ಗೊತ್ತಿಲ್ಲ, ಯಪ್ಪ ಕೋಟ್ಯಾಂತರ ರೂಪಾಯಿ ಶ್ರೀಗಂಧ ಹಾಳಾಗಕತ್ತೈತಿ, ಇದು ಹೆಂಗಪ್ಪ ಮಾರಾಟ ಮಾಡೋದು ಒಂದು ತಲೆಯಾಗ ಏನು ಬಂತ್ರಿ ಅವಾಗ. ರಾಜ ಸಾಯ್ಬೇಕು. ರಾಜ ಸತ್ತ ಅಂದ್ರೆ ಅವನು ಸುಡಾಕ ಶ್ರೀಗಂಧದ ಕಟ್ಟಿಗೆ ತಗೊಂತಾನ. ಅಂದ್ರೆ ನಾನು ಶ್ರೀಗಂಧ ಖರ್ಚಾಕತ್ ನೋಡು ಅಂತ ತಲೆಯಾಗ ಬಂತ್ರಿ. ಅಂತ ತಲೆಯಾಗ ಇಟ್ಕೊಂಡು ಸುಮಾರು ದಿವ್ಸ ವಾಕಿಂಗ್ ಹೊಂಟ. ಇಬ್ಬರು ವಾಕಿಂಗ್ ಹೊಂಟಾರ. ಇದ್ದಕ್ಕಿದ್ದಂತೆ ರಾಜ ಕೇಳಿದ, ಗೆಳೆಯ ನಿನ್ನೆ ಏನಾದರೂ ನನ್ನ ಬಗ್ಗೆ ನೀನು ಕೆಟ್ಟದಾಗಿ ಯೋಚನೆ ಮಾಡಿದೇನು ಅಂತ ಕೇಳಿದ. ಯಾಕ ಅಂದ ಗೆಳೆಯ. ಇಲ್ಲ, ನನ್ನ ಮನಸ್ಸಿನಾಗೂ ನಿನ್ನ ಬಗ್ಗೆ ಕೆಟ್ಟದಾಗಿ ಯೋಚನೆ ಬಂತು. ಏನು ಬಂತು ಹೇಳು. ಇಲ್ಲ, ನೀ ಮೊದ್ಲು ಹೇಳು. ಏನೂ ಇಲ್ಲ, ನೀನು ಶ್ರೀಗಂಧ ವ್ಯಾಪಾರದೊಳಗೆ ಕೋಟ್ಯಾಂತರ ರೂಪಾಯಿ ಗಳಿಸಿದಿ, ನಿನಗೆ ಮಕ್ಕಳಿಲ್ಲ, ನೀ ಸತ್ಯ ಅಂದ್ರೆ ಅದೆಷ್ಟು ಸಂಪತ್ತು ನನ್ನ ರಾಜ್ಯಕ್ಕೆ ಸೇರ್ತೈತೆ ಅನಿಸ್ತು ನೋಡಿ ನನಗೆ ಅಂದ. ತಕ್ಷಣ ಶ್ರೀಗಂಧ ವ್ಯಾಪಾರಿ ಕಾಲು ಹಿಡ್ಕೊಂಡ ರಾಜ. ಹೌದಪ್ಪ, ನನ್ನ ಶ್ರೀಗಂಧ ಖರ್ಚು ಆತಕ್ಕ, ಅದಕ್ಕೆ ನೀ ಸತ್ರ ಅದು ಖರೀದಿಯಾಕತ್ತೀವಿ. ರಾಜ ಅನ್ನತ್, ಗೆಳೆಯ ನಾ ಸತ್ರನ ಶ್ರೀಗಂಧ ಖರ್ಚಾಕತ್ತೆ ಅಂತ ಯಾಕೆ ತಿಳ್ಕೊಂಡು? ತೇರು ಪಲ್ಲಕ್ಕಿ ಮಾಡ್ಸಕ್ಕೆ ದೇವಸ್ಥಾನಕ್ಕೆ ನಾನು ಗಂಧ ತಗೋ ಅಂತ ಹೇಳಿದ್ರೆ ನಾ ತಗೋತಿದ್ದಿಲ್ಲ. ನಾವನ್ನ
ತೊಗೊಂಡು ದೇವರಿಗೆ ತೇರು ಮಾಡಿಸ್ತಿದ್ದಿಲ್ಲ, ಪಲ್ಲಕ್ಕಿ ಮಾಡಿಸ್ತಿದ್ದಿಲ್ಲ. ಯಾಕೆ ಹಿಂಗೆ ಕೆಟ್ಟ ಯೋಚನೆ ಮಾಡಿದೆ? ತಪ್ಪ ಒಂದು ಅಷ್ಟು ಶ್ರೀಗಂಧ ತೊಗೊಂಡ ಕೆಟ್ಟ ಅಂದ್ರೆ ನೋಡ್ರಿ, ನಾವು ಭಾಳ ಯಾರನ್ನ ಪ್ರೀತಿಸ್ತಿರ್ತೀವೋ ಅವ್ರ ಬಗ್ಗೆ ಏನಾದರೂ ಒಂದು ಕೆಟ್ಟ ವಿಚಾರ ಬಂತು ಅಂದ್ರೆ ಅವ್ರ ಮನಸ್ಸಿನಲ್ಲೂ ಅಂತಹ ಭಾವನೆ ಬರುತ್ತೆ ಅನ್ನೋದಕ್ಕೆ ಇಂಥ ಕಥೆಗಳು ನೂರಾರು ಸ್ನೇಹಿತರೆ ಮಹಾಭಾರತ ರಾಮಾಯಣಗಳು. ಓದಂಗಿಲ್ಲ, ಮಕ್ಕಳಿಗೆ ಓದಾಕ ಕೊಡಂಗಿಲ್ಲ. ಹೆಣ್ಮಕ್ಳಂತೂ ಸೀರಿಯಲ್ ಮುಂದೆ ಕುಂದಿರ್ತೀರಿ, ಗಂಡು ಮಕ್ಕಳು ಕ್ರಿಕೆಟು, ಒಂದರ ಜನಪದ ಆಟ, ದೇಸಿ ಆಟ. ಕಬಡ್ಡಿ ಆಡ್ತಾರನಪ್ಪ ಎಂದಾರ ಯಾರು? ಕಬಡ್ಡಿ ಆಡ್ಬೇಕು ಸ್ನೇಹಿತರು ನೀವು. ಸ್ಪೋರ್ಟ್ಸ್ ಯಾಕೆ ಸರ್? ಮೆಂಟಲ್ ಆ್ಯಂಡ್ ಫಿಸಿಕಲ್ ಕೋಆರ್ಡಿನೇಷನ್ ಆಟ ಅಂತ ಏನಾದ್ರು ಇದ್ರೆ ಕಬಡ್ಡಿ ಅಂತ. ಇಡೀ ದೇಹ ಕಬಡ್ಡಿ ಆಡೋ ಮುಂದೆ ಅದ್ರಾಗ ಇನ್ವಾಲ್ವ್ ಆಗಿರ್ತದೆ. ಕೋಆರ್ಡಿನೇಷನ್ ಬಿಟ್ವೀನ್ ಮೆಂಟಲ್ ಆ್ಯಂಡ್ ಫಿಸಿಕಲ್ ಅಂತ. ಯಾಕಂದರೆ ಕಬಡ್ಡಿ 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 ಅನ್ನೋ ಮುಂದೆ ಉಸಿರು ಬಿಗಿ ಹಿಡಿತೀರಿ. ಯೋಗ, ವಿಶ್ವಾಸ, ಪೂರಕ, ರೇಚಕ, ಕುಂಭಕ ಅಂತ ಏನು ಬರ್ತೈತೆ. ತಗೊಳ್ಳೋದು, ನಿಲ್ಲಿಸೋದು, ಮತ್ತೆ ಬಿಡೋದು, ಇದು ಯೋಗ. ಅಲ್ಲಿ ಉಸಿರಾಟದ ಗತಿಯನ್ನು ಕಲಿಸ್ತದೆ. ಕಬಡ್ಡಿ 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 ಕಬಡ್ಡಿ. ಕಣ್ಣು 10-11 ಮಂದಿ ನೋಡ್ತಿರ್ತಾವೆ, ಕಣ್ಣು ಅಲರ್ಟ್ ಆಗ್ತಾವೆ. ಯಾರು ಮುಟ್ತಾರೆ ನನ್ನ, ಯಾರು ಹಿಡಿಬೇಕು ನಾನು, ಕೈ ಯಾರನ್ನ ಟಚ್ ಮಾಡಲಿ ಅಂತ, ಕೈ ಕಾಲಿನಿಂದ ಔಟ್ ಮಾಡ್ಬೇಕು. ಹೌದಾ? ಸ್ನಾಯುಗಳ ಗಟ್ಟಿ ಆಗ್ತವ, ಉಸಿರಾಟ ಸರಿ ಆಗ್ತದ. ಇದನ್ನು ಆಡೋದೇ ಇಲ್ಲ ಮಕ್ಕಳು. ಒಂದು ನಿಮಗೆ ವಿಷಯವನ್ನು ಹೇಳ್ತೀನಿ, ಸ್ಮೋಕಿಂಗ್ ಈಗಿಂಗ್ ಅಭ್ಯಾಸ ಇದ್ರೆ ದಯವಿಟ್ಟು ಬಿಡ್ರಿ, ಅದೇ ಮೃತ್ಯುವಿಗೆ ಹಾದಿ. ನೀವಿಷ್ಟು ಸಲ ಉಸಿರಾಡಬೇಕು ಅಂತ ದೇವ್ರು ಬರೆದು ಕಳಿಸ್ಯ ನಿಮ್ಗೆ, ಇಷ್ಟು 1000 ಸಲ ಉಸಿರಾಟ ವಿಶ್ವಾಸಗಳಾಗಬೇಕಂತ. ಇವು ನಾವು ಬೀಡಿ ಸಿಗರೇಟ್ ಸೇದ್ರೆ ಒಂದೇ ಸಲ ತೊಗೊಂತೀವಿ ಒಳಗೆ, ಬಿಡುದು ಭಾಳ ತು. ಕೆಲವರಂತೂ ಲವ್ವರ್ ಹೆಸರು ಬರೀತಾರೆ ಅದ್ರಾಗ, ಇನ್ನು ಕೆಲವರು ಲವ್ ಮಾರ್ಕ್ ಮಾಡ್ತಾರೆ. ಈ ವಾಟ್ಸಪ್ನಾಗ ಬಂದು ನೋಡ್ರಿ, ಒಂದು ದೊಡ್ಡ ರೌಂಡ್ ಮಾಡಿ ಅದ್ರಾಗ ಮತ್ತೊಂದು ರೌಂಡ್ ಬಿಟ್ಟು ಅದ್ರಾಗ ಅವ ಎಷ್ಟು ಜಲ್ದಿ ಸಾಯ್ತಾನ ನನಗಂತೂ ಗೊತ್ತಿಲ್ಲ ನೋಡ್ರಿ. ಅವ ಬೀಡಿ ಮಾರ್ತದಂತ ಜಾತ್ರೆಯಾಗ, ನಾನು ಬೀಡಿ ಸೇದ್ರಿ ನೀವು ಯಾರೋ ಮುದುಕರಾಗೋದಿಲ್ಲ, ನಾನು ಬೀಡಿ ಸೇದಿರಿ ಮುದುಕರಾಗೋದಿಲ್ಲ, ನಾನು ಬೀಡಿ ಸೇದಿರಿ ಮುದುಕರಾಗೋದಿಲ್ಲ. ಜನ ಮುಗಿಬಿದ್ದು ತೊಗೊಂತಿದ್ರಂತವು. ಸಂಜೆ ಮುಂದೆ ಎಲ್ಲ ಮಾರಿ ಬಂದು ಕುಂತಾನ. ಅವ್ನ ಮಗ ರಾತ್ರಿ ಒಂದು ಬೀಡಿ ಹಚ್ಚಕತ್ತಿದ್ರು. ಅವು ಬೀಡಿ ಮಗನ ಮಗ, ಸೇದಬೇಡ ಅಂದವ್ರಪ್ಪ. ಅಲ್ಲಪ್ಪ ಮುದುಕರಾಗೋದಿಲ್ಲ ಅಂತೇಳಿ ನೀ ಮುದುಕ ಹಾಕತ್ತಿದಿ, ಇನ್ನು ಮುಂದೆ ನಾನಾ ನೋಡ್ಕೋಬೇಕು, ನಾನು ಇದನ್ನು ಸೇರ್ತೀನಿ. ಓದ್ಸ, ನಾನು ಬೀಡಿ ಸೇರಿ ಯಾಕೆ ಮುದುಕರಾಗೋದಿಲ್ಲ ಅಂತೀನಂದ್ರೆ ಹರ್ಯದಾಗ ಸತ್ತು ಹೋಗ್ತಾರ. ಅದಕ್ಕೆ ಹಂಗೆ ಹೇಳ್ತಿರಲಿಲ್ಲ ನಾನು ಅಂತೇಳಿ ಬಿಡಿಸಿದಂಥ ಮಗನ. ಹಂಗೆ ಸ್ನೇಹಿತರೆ, ಕಬಡ್ಡಿ ಆಟದಿಂದ ವಿಶ್ವಾಸ ಯೋಗ. ಅದು ಎಷ್ಟು ನಿಮಿಷ ಉಸಿರನ್ನು ನೀವು ಬಂಧಿಸ್ತಿರೋ ಅಷ್ಟು ಆಯುಸ್ಸು ಮುಂದಕ್ಕೆ ಹೋಗ್ತದೆ. ಫಸ್ಟ್ 17 ಸೆಕೆಂಡಿಂದ ಸ್ಟಾರ್ಟ್ ಮಾಡ್ಬೇಕಂತ. 17 ಸೆಕೆಂಡ್ ನೀವು ಎಣಿಸ್ಬಾರ್ದು, ಎದುರಿಗಿರೋರಿಗೆ ಹೇಳಬೇಕು. ನೀವು ಎಣಿಸಿದ್ರೆ ಮತ್ತೆ ಬಾಯಿಂದ ಉಸಿರಾಡ್ದಂಗೆ ಆಗ. 17 ಸೆಕೆಂಡ್ ಸ್ಟಾರ್ಟ್. ಅಲ್ಲಿಂದ ಹೆಚ್ಚು ಮಾಡ್ಕೊಂತ ಗಂಟೆಗಟ್ಟಲೆ ಕುಂದಿರ್ತಾರೆ ಯೋಗಕ್ಕೆ. ಅದಕ್ಕೆ 100 ವರ್ಷ ಬಾಳತ್ತಿದ್ರು ಯೋಗಿಗಳು. ಇದನ್ನ ನಾ ಹೇಳಿನಂತ ಮಾಡಬಾಡ್ರಿ. ಮನೆಗೆ ಹೋಗಿ ಯೋಗದ ಮಾಸ್ತರ್ ಇದ್ರೆ ಕೇಳ್ರಿ, ಯೋಗದ ಟೀಚರ್ ಇದ್ರೆ ಕೇಳ್ರಿ. ಯಾಕೆ ಪ್ರಾಣೇಶ್ ಹೇಳಿ ಉಸಿರು ಎಷ್ಟು ಬಿಗಿ ಹಿಡಿತೀವಿ ಅಷ್ಟು ಬದುಕ್ತೀವಿ ಅಂತ ಅಂತೇಳಿ ಅಜ್ಜಿರ್ತಾನೆ ಬಗಲಾಗ 60 ವರ್ಷ. ಅಜ್ಜ ಕೇಳಿದಿಲ್ಲ, ನಡಿ ಮನೆಗೆ ಹೋಗ, ಅಜ್ಜನ ತಗೋ ಉಸಿರು ಎಷ್ಟು ಮುಂದಕ್ಕೆ ಹೋಗತ್ತೆ ಅಷ್ಟು ಆಯಿಸಿ ಮುಂದಕ್ಕೆ ಹೋಗತ್ತೆ ಅಂತ ಅದು ತೊಗೊಂಡ್ಬಿಟ್ಟ ಅಜ್ಜ. ಎಂದು ತಗೊಂಡಿಲ್ಲ, ಹಿಡ್ದಿಲ್ಲ. ಬಿಡಿ ಅಜ್ಜ ಬಿಡಿ, ಎಲ್ಲಿ ಬಿಡ್ತಾನೆ, ಬಿಟ್ಟನ ಮ್ಯಾಗ. ಅದು ಬಾಯಾಗಸಿ ತಲೆಯಾಗಸಿ ಹೋಗ್ಬಿಟ್ಟೈತೆ ಆತಗೆ. ಅದಕ್ಕೂ ಕೂಡ ಒಂದು ಟ್ರೈನಿಂಗ್ ಬೇಕು ಸರಿ. ವಿಶ್ವಾಸಗಳು ಈಗೆಲ್ಲ ಅಲಾರಾಮು ವಾಚ್ ನೋಡ್ಕೊಂಡು ಹೇಳ್ತೀರಿ ನೀವು. ಹಿಂದಕ್ಕೆ ಏನಿದ್ದು ಬ್ರಾಹ್ಮಿ ಮುಹೂರ್ತ 3:30 ಹೆಂಗೆ ಹೇಳ್ತಿದ್ರು. 2 ಮೂಗಿನ ನಾಸ್ಟ್ರಿಲ್ಸ್ ಏನದ ಹೊಳ್ಳೆಗಳು ಅಂತೀವಲ್ಲ, ಇವೆರಡೂ ಸಮಾನವಾಗಿ ಉಸಿರಾಡ್ತಿದ್ರು. ಮುಂಜಾನೆ ಆಗೈತೆ ಅಂತ ತಿಳ್ಕೊಬೇಕಂತ್ರಿ. ಪ್ರಾತಃ ಕಾಲ, ಕೋಳಿ ಕೂಗೋ ಹೊತ್ತು, ಬ್ರಾಹ್ಮಿ ಮುಹೂರ್ತ, ಹಿಂಗೆ ನೋಡ್ಕೊ. ಹಿಂಗೆ ಸಮವಾಗಿ ಬಡಿಬೇಕು ಈ ಕೈಗೆ ಉಸಿರು. ಅವು ಎರಡೂ ಓಪನ್ ಆಗೋದು ಮುಂಜಾನೆ ಟೈಮ್ನಾಗ. ಯಾವಾಗಲೂ ಒಂದು ಬಂದಿರ್ತದ್ರಿ ನೆಗಡಿ ಆದವ್ರನ್ನ ಬಿಟ್ಟು. ಯಾವಾಗಲೂ ಆರೋಗ್ಯವಂತ ಪುರುಷನಿಗೆ ಯಾವಾಗಲೂ ಒಂದು ಅದು ಇಷ್ಟಿಷ್ಟು ಟೈಮಿಗೆ ಇಷ್ಟಿಷ್ಟು ಅಂತ. ಭಗವಂತ ಎಂಥ ಸೃಷ್ಟಿ ರೀ ದೇಹ. ಕೆಲವು ಟೈಮಿಗೆ ಇದು, ಕೆಲವು ಟೈಮಿಗೆ ಇದು ಅಂದ್ರೆ ಎಂಥ ಅಲಾರಾಮ್ ಐತೆ ನಮ್ಮ ದೇಹದೊಳಗೆ. ಇದನ್ನ ಯಾರೋ ಸ್ಟಡಿ ಮಾಡೋದಿಲ್ಲ ನಾವು.